ಮತ್ತೊಂದ್ ಕಡೆ ಕೋರ್ಟ್ನ ಷರತ್ತನ್ನ ಉಲ್ಲಂಘ ಮಾಡಿದ್ರ ಸಚಿವ ನಾಗೇಂದ್ರ. ಕೋರ್ಟ್ ಷರತ್ತನ್ನ ಉಲ್ಲಂಘಿಸಿದ್ರೆ ನಾಗೇಂದ್ರ ಅವರು ಉತ್ತರ ನೀಡ್ತಾರೆ. ಕೋರ್ಟ್ನಲ್ಲೇ ದೆಹಲಿ ಭೇಟಿ ಬಗ್ಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿರೋದು. ಐಟಿ, ಇಡಿ, ಸಿಬಿಐ ಸಾಕಿರೋದು ಬಿಜೆಪಿ, ತೊಂದರೆ ಕೊಡೋದಕ್ಕೆ ಬಿಜೆಪಿ ಸಾಕೊಂಡಿರೋದು. ಏನೇ ಇದ್ರೂ ಕಾನೂನಾತ್ಮಕವಾಗಿ ಕಾಂಗ್ರೆಸ್ನ ಎಲ್ಲರೂ ಕೂಡ ಅದನ್ನ ಎದುರಿಸ್ತೀವಿ ಅಂತ ಹೇಳಿ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೀವೇನ್ ಮಾಡ್ತೀರಾ, ಹೇಗ್ ಮಾಡ್ತೀರಾ, ನಿಮ್ಮ ಮೂಲಗಳು ಎಲ್ಲಿಂದ ಬರುತ್ತೆ, ಸಂಪನ್ಮೂಲ ಎಲ್ಲಿಂದ ಬರುತ್ತೆ, ಅವೆಲ್ಲನೂ ಕೂಡ ಜನರಿಗೆ ತಿಳಿಸಿ, ಪಬ್ಲಿಕ್ ತಿಳಿಸ್ತಿ. ಯಾವ ದೇಶದಲ್ಲಿ ಅಯೋಧ್ಯ ರಾಮನೂ ಲೆಕ್ಕ ಕೊಡಬೇಕು, ಅಂತ ದೇಶದಲ್ಲಿ ನಿಮ್ಗೇನಕ್ಕೆ ಅಕೌಂಟಬಿಲಿಟಿ ಇಲ್ಲ? ನೀವ್ಯಾಕೆ ಲೆಕ್ಕ ಕೊಡ್ತಾ ಇಲ್ಲ? ನೀವ್ಯಾಕೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ? ಇಡೀ ದೇಶದಲ್ಲಿ ಇರುವಂತಹ ಎಲ್ಲಾ ಮಠಗಳು ಕೂಡ ರಿಜಿಸ್ಟರ್ ಆಗಿದೆ ಅಲ್ವಾ? ಎಲ್ಲರೂ ಎಷ್ಟು ದೇಣಿಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ಯಾರು ದೇಣಿಗೆ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರಲ್ಲ, ಇವ್ರು ಯಾಕೆ ಹೇಳ್ತಾ ಇಲ್ಲ? ನೀವೇನ್ ಮಾಡ್ತೀರಾ, ಹೇಗ್ ಮಾಡ್ತೀರಾ?